ಇಂದಿರಾ ಕ್ಯಾಂಟೀನ್ಗೂ ಕೂಡ ಎಲ್ಪಿಜಿ ಎಫೆಕ್ಟ್ ತಟ್ಟಿದೆ. ಗ್ಯಾಸ್ ಇಲ್ಲದೆ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿ ಮಾಡುವಂತಹ ಕೆಲಸ ಆಗ್ತಾ ಇದೆ. ತುಮಕೂರಿನ ಇಂದಿರಾ ಕ್ಯಾಂಟೀನ್, ಇಲ್ಲಿ ಸಿಲಿಂಡರ್ ಇಲ್ಲ. ನಗರದ 6 ಕ್ಯಾಂಟೀನ್ಗಳಿಗೆ ಇಲ್ಲೇನೆ ಅಡುಗೆ ಮಾಡ್ತಾ ಇದ್ದಾರೆ, ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಸೌದೆ ಒಲೆಯಿಂದ ಅನ್ನ ಸಾಂಬಾರ್ ಮಾಡ್ತಾ ಇದ್ದಾರೆ. ಕ್ಯಾಂಟೀನ್ ಬಂದಾಗಿಲ್ಲ. ಕಟ್ಟಿಗೆಯಿಂದಾದ್ರೂ ಸರಿ ನಾವು ಕ್ಯಾಂಟೀನ್ ನಡೆಸ್ತೀವಿ ಅನ್ನೋ ರೀತಿಯಲ್ಲಿ ಸಿಬ್ಬಂದಿ ಅಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಸೌದೆ ಒಲೆಯಲ್ಲಿ ಈ ಕ್ಯಾಂಟೀನ್ ಸೇರಿದಂತೆ ಒಟ್ಟು 6 ಕ್ಯಾಂಟೀನ್ಗಳಿಗೆ ಇಲ್ಲಿಂದನೇ ಅನ್ನ ಸಾಂಬಾರ್ ಸಪ್ಲೈ ಆಗ್ತಾ ಇದೆ. ಇರಾನ್ ಹಾಗೂ ಇಸ್ರೇಲ್ನ ಯುದ್ಧದ ಎಫೆಕ್ಟ್ ತುಮಕೂರಿಗೂ ಕೂಡ ತಟ್ಟಿರತಕ್ಕಂಥದ್ದು. ತುಮಕೂರಿನಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಗಳಿದೆ. ಈ ಒಂದು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಸಿಲಿಂಡರ್ಗಳಿಲ್ಲದೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವಂತಹ ಸ್ಥಿತಿ ಕೂಡ ಎದುರಾಗಿರತಕ್ಕಂಥ ದೃಶ್ಯ ಗಮನಿಸಬಹುದು. ನಿಮಗೆ ತುಮಕೂರಿನ ಇಂದಿರಾ ಕ್ಯಾಂಟೀನ್ ಬಳಿ ಕೂಡ ಇರತಕ್ಕಂಥದ್ದು. ಇನ್ನು ತುಮಕೂರಿನಲ್ಲಿ ಇರತಕ್ಕಂಥ 6 ಇಂದಿರಾ ಕ್ಯಾಂಟೀನ್ಗಳಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿ ಇವತ್ತು ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಕೂಡ ಮಾಡ್ತಾ ಇರತಕ್ಕಂಥ ಪ್ರತಿನಿತ್ಯ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿ 500ಕ್ಕೂ ಹೆಚ್ಚು ಒಂದೊಂದು ಕ್ಯಾಂಟೀನ್ನಲ್ಲೂ ಕೂಡ ಏನು ಊಟ ಮಾಡೋದಕ್ಕೆ ಕೂಡ ಬರ್ತಾ ಇದ್ರು. ಆದ್ರೆ ಇವತ್ತು ಏನು ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವಂತ ಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥ ಬೆಳಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು ಮತ್ತು ರಾತ್ರಿ ಊಟವನ್ನು ಕೂಡ ಸಿಲಿಂಡರ್ಗಳಿಲ್ಲದೆ ಅಭಾವ ಎದುರಾಗಿ ಒಂದು ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಗಮನಿಸಬಹುದು. ಇಲ್ಲಿ ನೋಡಬಹುದು, ಏನು ಸೌದೆಯಲ್ಲಿ ಒಲೆಯನ್ನು ಹಾಕುವ ಮುಖಾಂತರ ಅಡಿಗೆಯನ್ನು ಕೂಡ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಏನು ಸರ್ಕಾರ ಸುಮಾರು ತುಮಕೂರು ನಗರದಲ್ಲಿರ್ತಕ್ಕಂಥ 6 ಇಂದಿರಾ ಕ್ಯಾಂಟೀನ್ಗಳಿಗೆ ಒಂದು ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವ ಮುಖಾಂತರ ಊಟವನ್ನು ಕೂಡ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಸುಮಾರು ಪ್ರತಿನಿತ್ಯ ಅಂದ್ರೆ ವಿವಿಧ ಊಟದ ಕೂಡ ಮುದ್ದೆ ಆಗಿರಬಹುದು, ಅನ್ನ ಸಾಂಬಾರು, ಪಲ್ಯ ಅವೆಲ್ಲವೂ ಕೂಡ ಇತ್ತು. ಆದ್ರೆ ಒಂದು ಸಿಲಿಂಡರ್ ಒಂದು ಅಭಾವದಿಂದಾಗಿ ಕೇವಲ ಅನ್ನ ಸಾಂಬಾರನ್ನು ಕೂಡ ಮಾತ್ರ ಸಿದ್ಧಪಡಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಒಂದು ಅಡಿಗೆನ ಮಾಡುವ ಮುಖಾಂತರ ಈ ತುಮಕೂರಿನಲ್ಲಿರ್ತಕ್ಕಂಥ 6 ಕಡೆ ಇರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಗಳಿಗೆ ಇಲ್ಲಿಂದಲೇ ಊಟವನ್ನು ಕೂಡ ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಡ ಜೊತೆ ಜಗದಿ, ರಿಪಬ್ಲಿಕ್ ಕನ್ನಡ, ತುಮಕೂರು. ಇಂದಿರಾ ಕ್ಯಾಂಟೀನ್ಗೂ ಕೂಡ ಎಲ್ಪಿಜಿ ಎಫೆಕ್ಟ್ ತಟ್ಟಿದೆ. ಗ್ಯಾಸ್ ಇಲ್ಲದೆ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿ ಮಾಡುವಂತಹ ಕೆಲಸ ಆಗ್ತಾ ಇದೆ. ತುಮಕೂರಿನ ಇಂದಿರಾ ಕ್ಯಾಂಟೀನ್, ಇಲ್ಲಿ ಸಿಲಿಂಡರ್ ಇಲ್ಲ. ನಗರದ 6 ಕ್ಯಾಂಟೀನ್ಗಳಿಗೆ ಇಲ್ಲೇನೆ ಅಡುಗೆ ಮಾಡ್ತಾ ಇದ್ದಾರೆ, ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಸೌದೆ ಒಲೆಯಿಂದ ಅನ್ನ ಸಾಂಬಾರ್ ಮಾಡ್ತಾ ಇದ್ದಾರೆ. ಕ್ಯಾಂಟೀನ್ ಬಂದಾಗಿಲ್ಲ. ಕಟ್ಟಿಗೆಯಿಂದಾದ್ರೂ ಸರಿ ನಾವು ಕ್ಯಾಂಟೀನ್ ನಡೆಸ್ತೀವಿ ಅನ್ನೋ ರೀತಿಯಲ್ಲಿ ಸಿಬ್ಬಂದಿ ಅಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಸೌದೆ ಒಲೆಯಲ್ಲಿ ಈ ಕ್ಯಾಂಟೀನ್ ಸೇರಿದಂತೆ ಒಟ್ಟು 6 ಕ್ಯಾಂಟೀನ್ಗಳಿಗೆ ಇಲ್ಲಿಂದನೇ ಅನ್ನ ಸಾಂಬಾರ್ ಸಪ್ಲೈ ಆಗ್ತಾ ಇದೆ. ಇರಾನ್ ಹಾಗೂ ಇಸ್ರೇಲ್ನ ಯುದ್ಧದ ಎಫೆಕ್ಟ್ ತುಮಕೂರಿಗೂ ಕೂಡ ತಟ್ಟಿರತಕ್ಕಂಥದ್ದು. ತುಮಕೂರಿನಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಗಳಿದೆ. ಈ ಒಂದು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಸಿಲಿಂಡರ್ಗಳಿಲ್ಲದೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವಂತಹ ಸ್ಥಿತಿ ಕೂಡ ಎದುರಾಗಿರತಕ್ಕಂಥ ದೃಶ್ಯ ಗಮನಿಸಬಹುದು. ನಿಮಗೆ ತುಮಕೂರಿನ ಇಂದಿರಾ ಕ್ಯಾಂಟೀನ್ ಬಳಿ ಕೂಡ ಇರತಕ್ಕಂಥದ್ದು. ಇನ್ನು ತುಮಕೂರಿನಲ್ಲಿ ಇರ್ತಕ್ಕಂಥ 6 ಇಂದಿರಾ ಕ್ಯಾಂಟೀನ್ಗಳಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿ ಇವತ್ತು ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಕೂಡ ಮಾಡ್ತಾ ಇರತಕ್ಕಂಥ ಪ್ರತಿನಿತ್ಯ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿ 500ಕ್ಕೂ ಹೆಚ್ಚು ಒಂದೊಂದು ಕ್ಯಾಂಟೀನ್ನಲ್ಲೂ ಕೂಡ ಏನು ಊಟ ಮಾಡೋದಕ್ಕೆ ಕೂಡ ಬರ್ತಾ ಇದ್ರು. ಆದ್ರೆ ಇವತ್ತು ಏನು ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವಂತ ಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥ ಬೆಳಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು ಮತ್ತು ರಾತ್ರಿ ಊಟವನ್ನು ಕೂಡ ಸಿಲಿಂಡರ್ಗಳಿಲ್ಲದೆ ಅಭಾವ ಎದುರಾಗಿ ಒಂದು ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಗಮನಿಸಬಹುದು. ಇಲ್ಲಿ ನೋಡಬಹುದು, ಏನು ಸೌದೆಯಲ್ಲಿ ಒಲೆಯನ್ನು ಹಾಕುವ ಮುಖಾಂತರ ಅಡಿಗೆಯನ್ನು ಕೂಡ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಏನು ಸರ್ಕಾರ ಸುಮಾರು ತುಮಕೂರು ನಗರದಲ್ಲಿರ್ತಕ್ಕಂಥ 6 ಇಂದಿರಾ ಕ್ಯಾಂಟೀನ್ಗಳಿಗೆ ಒಂದು ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವ ಮುಖಾಂತರ ಊಟವನ್ನು ಕೂಡ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಸುಮಾರು ಪ್ರತಿನಿತ್ಯ ಅಂದ್ರೆ ವಿವಿಧ ಊಟದ ಕೂಡ ಮುದ್ದೆ ಆಗಿರಬಹುದು, ಅನ್ನ ಸಾಂಬಾರು, ಪಲ್ಯ ಅವೆಲ್ಲವೂ ಕೂಡ ಇತ್ತು. ಆದ್ರೆ ಒಂದು ಸಿಲಿಂಡರ್ ಒಂದು ಅಭಾವದಿಂದಾಗಿ ಕೇವಲ ಅನ್ನ ಸಾಂಬಾರನ್ನು ಕೂಡ ಮಾತ್ರ ಸಿದ್ಧಪಡಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಒಂದು ಅಡಿಗೆನ ಮಾಡುವ ಮುಖಾಂತರ ಈ ತುಮಕೂರಿನಲ್ಲಿರ್ತಕ್ಕಂಥ 6 ಕಡೆ ಇರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಗಳಿಗೆ ಇಲ್ಲಿಂದಲೇ ಊಟವನ್ನು ಕೂಡ ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಡ ಜೊತೆ ಜಗದಿ, ರಿಪಬ್ಲಿಕ್ ಕನ್ನಡ. ಇಂದಿರಾ ಕ್ಯಾಂಟೀನ್ಗೂ ಕೂಡ ಎಲ್ಪಿಜಿ ಎಫೆಕ್ಟ್ ತಟ್ಟಿದೆ. ಗ್ಯಾಸ್ ಇಲ್ಲದೆ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿ ಮಾಡುವಂತಹ ಕೆಲಸ ಆಗ್ತಾ ಇದೆ. ತುಮಕೂರಿನ ಇಂದಿರಾ ಕ್ಯಾಂಟೀನ್, ಇಲ್ಲಿ ಸಿಲಿಂಡರ್ ಇಲ್ಲ. ನಗರದ 6 ಕ್ಯಾಂಟೀನ್ಗಳಿಗೆ ಇಲ್ಲೇನೆ ಅಡುಗೆ ಮಾಡ್ತಾ ಇದ್ದಾರೆ, ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಸೌದೆ ಒಲೆಯಿಂದ ಅನ್ನ ಸಾಂಬಾರ್ ಮಾಡ್ತಾ ಇದ್ದಾರೆ. ಕ್ಯಾಂಟೀನ್ ಬಂದಾಗಿಲ್ಲ. ಕಟ್ಟಿಗೆಯಿಂದಾದ್ರೂ ಸರಿ ನಾವು ಕ್ಯಾಂಟೀನ್ ನಡೆಸ್ತೀವಿ ಅನ್ನೋ ರೀತಿಯಲ್ಲಿ ಸಿಬ್ಬಂದಿ ಅಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಸೌದೆ ಒಲೆಯಲ್ಲಿ
ಈ ಕ್ಯಾಂಟೀನ್ ಸೇರಿದಂತೆ ಒಟ್ಟು 6 ಕ್ಯಾಂಟೀನ್ಗಳಿಗೆ ಇಲ್ಲಿಂದನೇ ಅನ್ನ ಸಾಂಬಾರ್ ಸಪ್ಲೈ ಆಗ್ತಾ ಇದೆ. ಇರಾನ್ ಹಾಗೂ ಇಸ್ರೇಲ್ನ ಯುದ್ಧದ ಎಫೆಕ್ಟ್ ತುಮಕೂರಿಗೂ ಕೂಡ ತಟ್ಟಿರತಕ್ಕಂಥದ್ದು. ತುಮಕೂರಿನಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಗಳಿದೆ. ಈ ಒಂದು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಸಿಲಿಂಡರ್ಗಳಿಲ್ಲದೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವಂತಹ ಸ್ಥಿತಿ ಕೂಡ ಎದುರಾಗಿರತಕ್ಕಂಥ ದೃಶ್ಯ ಗಮನಿಸಬಹುದು. ನಿಮಗೆ ತುಮಕೂರಿನ ಇಂದಿರಾ ಕ್ಯಾಂಟೀನ್ ಬಳಿ ಕೂಡ ಇರತಕ್ಕಂಥದ್ದು. ಇನ್ನು ತುಮಕೂರಿನಲ್ಲಿರ್ತಕ್ಕಂಥ 6 ಇಂದಿರಾ ಕ್ಯಾಂಟೀನ್ಗಳಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿ ಇವತ್ತು ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಕೂಡ ಮಾಡ್ತಾ ಇರತಕ್ಕಂಥ ಪ್ರತಿನಿತ್ಯ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿ 500ಕ್ಕೂ ಹೆಚ್ಚು ಒಂದೊಂದು ಕ್ಯಾಂಟೀನ್ನಲ್ಲೂ ಕೂಡ ಏನು ಊಟ ಮಾಡೋದಕ್ಕೆ ಕೂಡ ಬರ್ತಾ ಇದ್ರು. ಆದ್ರೆ ಇವತ್ತು ಏನು ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥ ಬೆಳಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು ಮತ್ತು ರಾತ್ರಿ ಊಟವನ್ನು ಕೂಡ ಸಿಲಿಂಡರ್ಗಳಿಲ್ಲದೆ ಅಭಾವ ಎದುರಾಗಿ ಒಂದು ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯ ಗಮನಿಸಬಹುದು. ಇಲ್ಲಿ ನೋಡಬಹುದು ಏನು ಸೌದೆಯಲ್ಲಿ ಒಲೆಯನ್ನು ಹಾಕುವ ಮುಖಾಂತರ ಅಡಿಗೆಯನ್ನು ಕೂಡ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಏನು ಸರ್ಕಾರ ಸುಮಾರು ತುಮಕೂರು ನಗರದಲ್ಲಿರ್ತಕ್ಕಂಥ 6 ಇಂದಿರಾ ಕ್ಯಾಂಟೀನ್ಗಳಿಗೆ ಒಂದು ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವ ಮುಖಾಂತರ ಊಟವನ್ನು ಕೂಡ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಸುಮಾರು ಪ್ರತಿನಿತ್ಯ ಅಂದ್ರೆ ವಿವಿಧ ಊಟದ ಕೂಡ ಇರ್ತಾನೆ, ಮುದ್ದೆ ಆಗಿರ್ಬೋದು, ಅನ್ನ ಸಾಂಬಾರು, ಪಲ್ಯ ಅವೆಲ್ಲವೂ ಕೂಡ ಇತ್ತು. ಆದ್ರೆ ಒಂದು ಸಿಲಿಂಡರ್ ಒಂದು ಅಭಾವದಿಂದಾಗಿ ಕೇವಲ ಅನ್ನ ಸಾಂಬಾರನ್ನು ಕೂಡ ಮಾತ್ರ ಸಿದ್ಧಪಡಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು ಅಡಿಗೆನ ಮಾಡುವ ಮುಖಾಂತರ ಈ ತುಮಕೂರಿನಲ್ಲಿರ್ತಕ್ಕಂಥ 6 ಕಡೆ ಇರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಗಳಿಗೆ ಇಲ್ಲಿಂದಲೇ ಊಟವನ್ನು ಕೂಡ ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಡೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಇಂದಿರಾ ಕ್ಯಾಂಟೀನ್ಗೂ ಕೂಡ ಎಲ್ಪಿಜಿ ಎಫೆಕ್ಟ್ ತಟ್ಟಿದೆ. ಗ್ಯಾಸ್ ಇಲ್ಲದೆ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿ ಮಾಡುವಂತಹ ಕೆಲಸ ಆಗ್ತಾ ಇದೆ. ತುಮಕೂರಿನ ಇಂದಿರಾ ಕ್ಯಾಂಟೀನ್, ಇಲ್ಲಿ ಸಿಲಿಂಡರ್ ಇಲ್ಲ. ನಗರದ 6 ಕ್ಯಾಂಟೀನ್ಗಳಿಗೆ ಇಲ್ಲೇನೆ ಅಡುಗೆ ಮಾಡ್ತಾ ಇದ್ದಾರೆ, ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಸೌದೆ ಒಲೆಯಿಂದ ಅನ್ನ ಸಾಂಬಾರ್ ಮಾಡ್ತಾ ಇದ್ದಾರೆ. ಕ್ಯಾಂಟೀನ್ ಬಂದಾಗಿಲ್ಲ, ಕಟ್ಟಿಗೆಯಿಂದಾದ್ರೂ ಸರಿ ನಾವು ಕ್ಯಾಂಟೀನ್ ನಡೆಸ್ತೀವಿ ಅನ್ನೋ ರೀತಿಯಲ್ಲಿ ಸಿಬ್ಬಂದಿ ಅಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಸೌದೆ ಒಲೆಯಲ್ಲಿ ಈ ಕ್ಯಾಂಟೀನ್ ಸೇರಿದಂತೆ ಒಟ್ಟು 6 ಕ್ಯಾಂಟೀನ್ಗಳಿಗೆ ಇಲ್ಲಿಂದನೇ ಅನ್ನ ಸಾಂಬಾರ್ ಸಪ್ಲೈ ಆಗ್ತಾ ಇದೆ. ಇರಾನ್ ಹಾಗೂ ಇಸ್ರೇಲ್ನ ಯುದ್ಧದ ಎಫೆಕ್ಟ್ ತುಮಕೂರಿಗೂ ಕೂಡ ತಟ್ಟಿರತಕ್ಕಂಥದ್ದು. ತುಮಕೂರಿನಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಗಳಿದೆ. ಈ ಒಂದು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಸಿಲಿಂಡರ್ಗಳಿಲ್ಲದೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವಂತಹ ಸ್ಥಿತಿ ಕೂಡ ಎದುರಾಗಿರತಕ್ಕಂಥ ದೃಶ್ಯ ಗಮನಿಸಬಹುದು. ನಿಮಗೆ ತುಮಕೂರಿನ ಇಂದಿರಾ ಕ್ಯಾಂಟೀನ್ ಬಳಿ ಕೂಡ ಇರತಕ್ಕಂಥದ್ದು. ಇನ್ನು ತುಮಕೂರಿನಲ್ಲಿರ್ತಕ್ಕಂಥ 6 ಇಂದಿರಾ ಕ್ಯಾಂಟೀನ್ಗಳಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿ ಇವತ್ತು ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಕೂಡ ಮಾಡ್ತಾ ಇರತಕ್ಕಂಥ ಪ್ರತಿನಿತ್ಯ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿ 500ಕ್ಕೂ ಹೆಚ್ಚು ಒಂದೊಂದು ಕ್ಯಾಂಟೀನ್ನಲ್ಲೂ ಕೂಡ ಏನು ಊಟ ಮಾಡೋದಕ್ಕೆ ಕೂಡ ಬರ್ತಾ ಇದ್ರು. ಆದ್ರೆ ಇವತ್ತು ಏನು ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥ ಬೆಳಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು ಮತ್ತು ರಾತ್ರಿ ಊಟವನ್ನು ಕೂಡ ಸಿಲಿಂಡರ್ಗಳಿಲ್ಲದೆ ಅಭಾವ ಎದುರಾಗಿ ಒಂದು ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯ ಗಮನಿಸಬಹುದು. ಇಲ್ಲಿ ನೋಡಬಹುದು ಏನು ಸೌದೆಯಲ್ಲಿ ಒಲೆಯನ್ನು ಹಾಕುವ ಮುಖಾಂತರ ಅಡಿಗೆಯನ್ನು ಕೂಡ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಏನು ಸರ್ಕಾರ ಸುಮಾರು ತುಮಕೂರು ನಗರದಲ್ಲಿರ್ತಕ್ಕಂಥ 6 ಇಂದಿರಾ ಕ್ಯಾಂಟೀನ್ಗಳಿಗೆ ಒಂದು ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವ ಮುಖಾಂತರ ಊಟವನ್ನು ಕೂಡ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಸುಮಾರು ಪ್ರತಿನಿತ್ಯ ಅಂದ್ರೆ ವಿವಿಧ ಊಟದ ಕೂಡ ಇರ್ತಾನೆ, ಮುದ್ದೆ ಆಗಿರ್ಬೋದು, ಅನ್ನ ಸಾಂಬಾರು, ಪಲ್ಯ ಅವೆಲ್ಲವೂ ಕೂಡ ಇತ್ತು. ಆದ್ರೆ ಒಂದು ಸಿಲಿಂಡರ್ ಒಂದು ಅಭಾವದಿಂದಾಗಿ ಕೇವಲ ಅನ್ನ ಸಾಂಬಾರನ್ನು ಕೂಡ ಮಾತ್ರ ಸಿದ್ಧಪಡಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು ಅಡಿಗೆನ ಮಾಡುವ ಮುಖಾಂತರ ಈ ತುಮಕೂರಿನಲ್ಲಿರ್ತಕ್ಕಂಥ 6 ಕಡೆ ಇರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಗಳಿಗೆ ಇಲ್ಲಿಂದಲೇ ಊಟವನ್ನು ಕೂಡ ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಡೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.